ಉದ್ಯಾನ ನಗರಿಯ ಜನರಿಗೆ ಟೆನ್ಷನ್ ಹೆಚ್ಚಾಗಿರುತ್ತೆ. ಇಂಥವರನ್ನ ರಿಲ್ಯಾಕ್ಸ್ ಮಾಡೋದಕ್ಕಾಗಿಯೇ ವೈಟ್ ಫೀಲ್ಡ್ ನಲ್ಲೊಂದು ಸುಂದರ ಜಗತ್ತು ಅನಾವರಣಗೊಂಡಿದೆ. ಅದನ್ನ ನಿಮಗೂ ತೋರಿಸ್ತೀವಿ ಬನ್ನಿ. ಬಗೆ ಬಗೆಯ ಬೋನ್ಸಾಯಿ ಗಿಡಗಳು, ಅದಕ್ಕೊಪ್ಪುವಂತೆ ಜೋಡಿಸಿಟ್ಟ ಕಲಾಕೃತಿಗಳು, ವೈವಿಧ್ಯಮಯ ಪೀಠೋಪಕರಣಗಳು. ಇದನ್ನು ನೋಡ್ತಿದ್ರೆ ಮನಸ್ಸು ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಹೌದು, ಇವೆಲ್ಲ ಟೆನ್ಷನ್ ನಿವಾರಕ ಕಲಾಕೃತಿಗಳು. ಗಾರ್ಡನಿಂಗ್ ಅನ್ನೋದೇ ಒಂದು ಆ್ಯಕ್ಚುಲಿ ತುಂಬ ಸ್ಟ್ರೆಸ್ ರಿಲೀವಿಂಗ್ ಬಸ್ಟರ್ ಅಂತ. ಇದು ಒಂದು ಹಾಬಿ ಕಲ್ಟಿವೇಟ್ ಮಾಡೋದು ಎಲ್ಲರಿಗೂ ತುಂಬಾ ಒಳ್ಳೆಯದು. ಅದರಲ್ಲಿ IT ಪ್ರೊಫೆಷ್ನಲ್ಸು, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರಾದರೂ ಇರಲಿ, ಅದೊಂದು ಅವ್ರಿಗೆ ರೆಕ್ರಿಯೇಷನ್ನು. ಆಮೇಲೆ ತುಂಬಾ ಸ್ವಲ್ಪ ಕಮ್ಮಿ ಜಾಗದಲ್ಲಿ ಅವರು ಗಾರ್ಡನಿಂಗ್ ಮಾಡಿಕೊಂಡು ಅವ್ರಿಗೆ ಒಂಥರ ಮೈಂಡ್ಗೆ ಸ್ವಲ್ಪ ಸೂದಿಂಗ್ ಆಗಿರೋಕ್ಕೆ ಬೆಸ್ಟ್ ಅಂತ. ಸದಾ ಕೆಲಸದ ಒತ್ತಡದಲ್ಲಿರುವವರಿಗೆ ಬೆಂಗಳೂರಿನ ವೈಟ್ ಫೀಲ್ಡ್ ನಿವಾಸಿ ವೀಣಾ ನಂದ ಈ ಕಲಾಕೃತಿಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ IT ಉದ್ಯೋಗಿಗಳನ್ನು ಗಮನದಲ್ಲಿಟ್ಟುಕೊಂಡು ವೀಣಾ ಈ ಕಲಾಕೃತಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವನ್ನು ಹೀಗೆ ಮನೆಯಲ್ಲಿ ಜೋಡಿಸಿಟ್ಟುಕೊಂಡರೆ ಮನಸ್ಸು ನಿರುಮ್ಮಳವಾಗಿರುತ್ತಂತೆ. ಇಂತಹ ವೈವಿಧ್ಯಮಯ ಕಲಾಕೃತಿಗಳನ್ನು ಜನರಿಗೆ ಪರಿಚಯಿಸುವ ಸಲುವಾಗಿ ವೀಣಾ ಅವರು ವೈಟ್ ಫೀಲ್ಡ್ನಲ್ಲಿ ಪ್ರದರ್ಶನ ಏರ್ಪಡಿಸಿದರು. ಇದೆಲ್ಲ ನಾವು ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಬಿಕಾಸ್ ವಿಲ್ ಬಿ ಬಿಸಿ ಇನ್ ಆರ್ ಓನ್ ಶೂಸ್ ಆ್ಯಂಡ್ ಆಲ್. ಬಟ್ ಇಲ್ಲಿ ನೋಡಿದಾಗ ನನಗೆ ಇದೆಲ್ಲ ಇರಬೇಕು ನಮ್ಮ ಮನೆಯಲ್ಲಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಆಮೇಲೆ ಒಂದೊಂದು ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿದೆ. ಇದೇ ಥರ ಎಲ್ಲ ಇಟ್ಸ್ ಯೂನಿಕ್ ಇನ್ ದರ್ ಓನ್ ದಿಸ್ ಥಿಂಗ್ ಸ್ಟೈಲ್ಸ್. ಅದಾದಮೇಲೆ ಇಲ್ಲಿ ಇದು ಬೋನ್ಸಾಯಿ ಪ್ಲಾಂಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅದೇ. ಬರೀ ನಾವು ಬೋನ್ಸಾಯಿ ಒಂದು ಅಕ್ಷರದ್ದು ಅಂತ ಅಂದ್ಬಿಟ್ಟು ಅಯ್ಯೋ ಎಲ್ಲ ಒಂದೇ ಥರ ಪ್ಲಾಂಟ್ ಅಂತ ಅಲ್ಲ, ಎಲ್ಲ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಆಫೀಸ್ನಲ್ಲಿ ದಿನಪೂರ್ತಿ ಕೆಲಸ ಮಾಡಿ ಬಂದವರು ಈ ಸುಂದರ ಗಾರ್ಡನ್ ನೋಡಿಕೊಂಡು ರಿಲ್ಯಾಕ್ಸ್ ಆಗಬಹುದು. ಅಲ್ಲದೆ ಇದಕ್ಕೆ ಹೆಚ್ಚು ಜಾಗನೂ ಬೇಕಾಗಿಲ್ಲ. ಒಟ್ಟಿನಲ್ಲಿ ಮಾನಸಿಕ ಕ್ಷೋಭೆ ನಿವಾರಿಸುವ ಈ ವೈವಿಧ್ಯಮಯ ಕಲಾಕೃತಿಗಳು ಬೆಂಗಳೂರಿನ ಜನತೆಗೆ ಉಪಯೋಗವಾಗುವುದರಲ್ಲಿ ಅನುಮಾನವಿಲ್ಲ. ವೆಂಕಟರಮಣ್, TV9 ಬೆಂಗಳೂರು.